ಇವತ್ತಂತೂ ಕಾಫಿ ಎಷ್ಟು ಚೆನ್ನಾಗೈತೆ ಅಂದ್ರೆ ಅಷ್ಟು ಚೆನ್ನಾಗೈತೆ. ಲೇ ಕಲ್ಯಾಣಿ, ನನ್ನ ಬ್ಯಾಗ್ ಎಲ್ಲಿಟ್ಟಿ? ನೀವು ಹೊರಗಡೆಗೆ ಶೂ ಹಾಕ್ಕಿಂತೀರಲ್ಲ, ಅದ್ರ ಅಪೋಸಿಟ್ ಒಂದು ಕಬಾರ್ಡ್ ಐತಲ್ಲ, ಅಲ್ಲಿಟ್ಟೆ ನೋಡ್ರಿ. ಯಾಕೆ ನನ್ನ ಸಾಮಾನು ಇಟ್ಟಲ್ಲಿ ಇಡಂಗಿಲ್ಲ ನೀನು? ನಾನು ಒಂದು ಹತ್ತು ಇಟ್ರಿ, ನೀವು ಒಂದು ಹತ್ತು ಇಡ್ತಿ. ಯಾವಾಗ ನೋಡಿದ್ರೆ ಬರೀ ಹುಡುಕಿ ಅಂತ ಅಡ್ಡಾಡ್ಬೇಕು ನಾನು. ಬೆಳಗ್ಗೆ ಲೇಟಾಗಿ ಹೋಗಿರ್ತೈತಿ, ಅದ್ರಾಗ ಬೇರೆ ನೀನು ನಾಷ್ಟ ಮಾಡಿ ಹಾಕೋದ ಲೇಟ್ ಆಕತಿ ಅಂತ. ಅದ್ರಾಗ ಮತ್ತೆ ಈಗ ಬ್ಯಾಗ್ ಹುಡುಕಿ ಅಂತ ನಿಂದಿರ್ಬೇಕು. ಎದ್ದು ಬಂದು ಹುಡುಕಿ ಕೊಡ್ತೀಯ ಏನ? ಯೋ ನೆಮ್ಮದಿಯಾಗಿ 2 ನಿಮಿಷ ಕುತ್ಕೊಂಡು ಕಾಫಿ ಕುಡಿಯೋಕ್ಕೂ ಟೈಮ್ ಇಲ್ಲ ನೋಡಿ ನಮ್ಗೆ. ಬಿಡ್ರಿ, ಅಲ್ಲೇ ಐತೆ ನೋಡ್ರಿ ಶೂ ಇಡ ಕಬಾರ್ಡ್ ಎದುರಿಗೆ. ಸರಿ ಸರಿ ಸರಿ, ನಾನು ಹೋಗಿ ಬರ್ತೇನೆ. ಹಂಗ ಅವುಗೂ ಹೇಳ್ಬಿಡು, ನಾನು ಅಲ್ಲಿ ಹೋಗಿ ರೂಮ್ಗೆ ಹೋಗಿ ಹೇಳಕ್ಕೆ ಹೊತ್ತಾಕತ್ ನಂಗೆ. ನಾನು ಆಫೀಸ್ಗೆ ಹೋಗಕ್ಕೆ ಭಾಳ ಲೇಟ್ ಆಗಿ ಹೋಗ್ಬಿಟ್ಟೈತೆ ಆಗಲೇ. ಹೋದ್ರು ಅಂತ ಹೇಳಿ. ಹ್ಞೂ ರೀ, ಹೇಳ್ತೇನೆ. ಮತ್ತು ಸಂಕ್ರಾಂತಿ ಹತ್ತಿರ ಬಂತು, ಸಂಕ್ರಾಂತಿಗೆ ಏನಾರ ಸ್ಪೆಷಲ್ ಐತೆ? ಸ್ಪೆಷಲ್ ಹೌದಲ್ಲ? ತರನ್ ತಗೋ, ಏನು ಸ್ಪೆಷಲ್ ಬೇಕು? ಅದು ಸಕ್ರೆ ಕಾಳು ಹೌದಲ್ಲ ನೀ ಕೇಳೋದು? ಅಲ್ಲಿ ಗುಡಿಯಾಗ ಕೊಡ್ತಾರ, ನಾವು ದಾರ್ಯಾಗ ಬರ್ತಾನಲ್ಲ ಆಫೀಸಿಂದ, ಅಲ್ಲಿ ಸಾಯಿಬಾಬಾ ಗುಡಿಯಾಗ ಸಕ್ರೆ ಕಾಳು, ಪುಟಾಣಿ, ಸಕ್ರೆ, ಆಮೇಲೆ ಹುರಿದಿದ್ದು ಶೇಂಗಾ ಎಲ್ಲ ಹಾಕಿ ರೆಡಿ ಇಟ್ಟಿರ್ತಾರ ಅವರು. ನಾವು ಹೋಗಿ ಇಸ್ಕೊಂಡು ತಿಂದು ಬಂದ್ರಾತು. ಬಾ, ಸಂಜೆ ಮುಂದೆ ಹೋಗೋಣಂತ. ಅಯ್ಯಯ್ಯ, ಅದಲ್ರಿ ನಾ ಕೇಳಿದ್ದು, ಮನ್ಯಾಗ ಏನಾರ ಸ್ವೀಟ್ ಮಾಡೋಣ, ಮತ್ತು ನನಗೇನಾರ ಗಿಫ್ಟ್, ಅದಕ್ಕೆ ಕೇಳಿದೆ ನಾನು. ಸಂಕ್ರಾಂತಿ ಕಾಳು ಅಲ್ಲಿ ಕೊಡ್ತಾರ, ಅದಷ್ಟು ತಿಂದು ಬಂದ್ರೆ ಹೆಂಗತಿ? ಬರೀ ಚೆನ್ನಾಗಾಗಲ್ರಿ, ನಾವು ಮನ್ಯಾಗ ಮಾಡ್ಬೇಕಲ್ಲ, ನಮ್ಮ ಮನ್ಯಾಗೂ ತರ್ಬೇಕಲ್ಲ ನಾವು. ನೋಡ್ ಕಲ್ಯಾಣಿ, ನಿನಗೆ ಪ್ರಪಂಚದ ಜ್ಞಾನ ಗೊತ್ತಿಲ್ಲ. ದುಡ್ಡು ಉಳ್ಸೋದು ಹೆಂಗಂತ ನಿಂಗೆ ಗೊತ್ತಿಲ್ಲ. ಅಲ್ಲಿ ಸಂಕ್ರಾಂತಿ ಕಾಳು ಅವರು ಗುಡಿಯಾಗ ಹಂಚಬೇಕಾರ ನಾವ್ಯಾಕೆ ಮತ್ತೆ ಮನೆಗೆ ತಂದು ಅದನ್ನ ವೇಸ್ಟ್ ಮಾಡ್ಬೇಕು? ನಾವು ತಿನ್ನೋದು 4 ಕಾಳು, ಅದಕ್ಕೆ ಯಾಕೆ ನಾವು KG ಗಂಟ್ಲೆ ತರ್ಬೇಕು? ವೇಸ್ಟ್ ಅಲ್ಲ ಅನ್ನೋದು. ಅಲ್ರಿ, ನಿಮ್ಗಂತೂ ಸ್ವಲ್ಪನಾರ ಬುದ್ಧಿ ಐತೇನ? ನಾವು ಮನ್ಯಾಗ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡ್ಬೇಕು, ಅಂತಾದ್ ಬಿಟ್ಟು ಗುಡಿಯಾಗ ಕೊಡ್ತಾರ ಅದನ್ನ ತಂದು ತಿನ್ನೋಣ ಅಂತಿರಲ್ಲ ನೀವು. ಎಷ್ಟು ನಾಚಿಕೆ ಮಾನ ಮರ್ಯಾದೆ ಏನಾರ ಐತಿ ನಿಮ್ಗೆ? ಅದಕ್ಕೆ ಯಾಕೆ ನಾಚಿಕೆ ಮಾನ ಮರ್ಯಾದೆ ಬೇಕು? ಗುಡಿ ಒಳಗೆ ಹೋಗಿ ತೊಗೊಂಡು ತಿಂದ್ರೆ ಏನ್ರ ಬೇಡ ಅಂತನ? ಪ್ರಸಾದ ದೇವ್ರದ್ದು, ನಾವು ಇಲ್ಲೂ ತೊಗೊಂಡು ಬಂದು ದೇವರಿಗೆ ಇಡೋದು ಹೌದಲ್ಲ? ಹೋಗಿ ತಿಂದು ಬಂದ್ರಾತ. ನಾ ಯಾವ ಸಂಕ್ರಾಂತಿ ಕಾಳು ಗೀಳು ಏನು ತರೋವಲ್ಲ ನೋಡು. ಏನ್ ಕಂಜೂಸ್ ಮನುಷ್ಯ ಇದೀಯ ನೀನು? ಸ್ವಲ್ಪನಾರ ಬುದ್ಧಿ ಬೇಡ ನಿನ್ಗ? ಎಂತ ಕಂಜೂಸ್ ಗಂಡ ಸಿಕ್ಬಿಟ್ಟೆ ಅಯ್ಯಪ್ಪ. ಮನ್ಯಾಗ ಪುಟಾಣಿ ಸಕ್ರೆ ಹುರಿದು, ಶೇಂಗಾ ಕಾಳು ಹುರಿದು ಸಕ್ರೆ ಹಾಕಿ ಸ್ವಲ್ಪ ಬೆಲ್ಲದ ಪುಡಿ ಮಾಡಿ ಅದು ಕುದಿರ್ಸಿ ದೇವ್ರಿಗೆ ನೈವೇದ್ಯ ಮಾಡು ಅಷ್ಟ. ನಾ ಅಮ್ಮ ಅವ್ವ ಹಿಂಗ ಮಾಡ್ತಿದ್ಲು, ನೀನು ಇದನ್ನ ಕಲಿ. ನಾ ಈಗ ಫ್ಯಾಷನ್ಯಾಗೆಲ್ಲ ಸಕ್ರೆ ಕಾಳೆಲ್ಲ ತರವಲ್ಲ, ಏನು ಮಾಡೋನು ಅಲ್ಲ, ಗೊತ್ತಾತನ? ಏನಾರ ಹಾಳ್ಗುಂಡಿ ಬಿದ್ದು ಸಾಯಪ್ಪ, ನಿನ್ಗೆ ಯಾರು ಹೇಳ್ತಾ? ಏನಾರ ಮಾಡ್ಕೆ, ಏನು ಹೇಳಿದ್ರು ಒಂದು ಮಾತು ಕೇಳೋವಲ್ಲ ನೀನು. ಏನಾರ ಮಾಡ್ಕೆ ಆಯ್ತಾ? ಆಮೇಲೆ ಹೌದು, ಸಂಕ್ರಾಂತಿ ಹಬ್ಬಕ್ಕೆ ನಂಗೆ ಒಂದು ಡ್ರೆಸ್ ಬೇಕು. ಮತ್ತು ತಗೊಂಬರ್ತೇನೆ ತಗೋ. ಸಂಕ್ರಾಂತಿ ಹಬ್ಬಕ್ಕೆ ಡ್ರೆಸ್ ಹೌದಲ್ಲ? ಅದ ಎಂಥದ್ದು ತರ್ಬೇಕು? ನಾನು ಬರ್ತೇನೆ ನಿಮ್ಮ ಜೊತೆಗೆ. ನಾನು ಬಂದು ಆರಿಸ್ಕೊಂತ, ನೀವು ಒಬ್ಬರ ತಂದ್ರೆ ನನಗೂ ಪ್ಯಾಟಿ ಓಡಾಡ್ಬೇಕು. ಬೇಡ, ನಾನು ತಗೊಂಬರ್ತೇನೆ. ಎಂಥದ್ದು ತರ್ಬೇಕು ಹೇಳು? ಫುಲ್ಲು ಸ್ಲೀವ್ ಇರೋದ, ಹಾಫ್ ಸ್ಲೀವ್ ಇರೋದ, ಇಲ್ಲ ನೈಟ್ ಡ್ರೆಸ್? ಯಾವ ತರ್ಬೇಕು? ಒಂದೇ ಡ್ರೆಸ್ ಅಂದ್ರೆ ಒಂದೇ ಅಲ್ಲ, ಒಂದು 2-3 ತಗೊಂತ ನಾನು ಬರ್ತೇನೆ ಅಂತ ಹೇಳಿದ್ನಲ್ಲ. 2-3? ಬೇಡ, 2 ಸೀರೆ ತೊಗೊಂಡ್ಬರ್ತೀನಿ. ಅದ್ರೊಳಗೆ ನೀನು ಡ್ರೆಸ್ ಮನ್ಯಾಗ ಹೊಲ್ಕೊಂಬಿಡು. 2-3 ಡ್ರೆಸ್ ತಗೊಳ್ಳೋದಾದ್ರೆ ಒಂದು ಡ್ರೆಸ್ಸಿಗೆ 1500 ರೂಪಾಯಿ ಅದಾವ, ಗೊತ್ತಾನ ನಿಂಗೆ? ಅಯ್ಯೋ, ಸೀರೆಗೆ ಎಷ್ಟು ಅದಾವ ಮಾಡ್ಕೊಂಡಿರಿ? ಸೀರೆಗೂ ಅಷ್ಟು ಅದಾವು. ಅಷ್ಟು ಕಾಸ್ಟ್ಲಿ ಇದೆಲ್ಲ ಸೀರೆ ತರೋದಿಲ್ಲ ನಾನು. ತೊಗೊಂಬರ್ತೇನೆ ನಾನು, ನೀ ಅದ್ರಾಗ ಹೊಲ್ಕ. ಬೇಡ, 3 ಡ್ರೆಸ್ ತೊಗೊಂಡು ಏನು ಮಾಡ್ತಿ? ಹೊರಗೆ ಹೋಗಂಗಿಲ್ಲ, ಏನಿಲ್ಲ. ಏನು ಕೆಲ್ಸಕ್ಕೆ ಹೊಂಟೇನೀಗ? ಹೌದು ಗಂಡ, ಕೆಲಸ ಅಂತ ತಕ್ಷಣ ನೆನಪಾತ್ ನೋಡು. ಹೌದು, ನಿಮ್ಮ ಆಫೀಸ್ನಾಗ ವೇಕೆನ್ಸಿ ಖಾಲಿ ಐತಿ ಅಂತ ಹೇಳಿದ್ರು. ನಾನು ಕೆಲ್ಸಕ್ಕೆ ಅಪ್ಲೈ ಮಾಡ್ಬೇಕು ಅಂತ ಹೇಳಿ ನಿರ್ಧಾರ ಮಾಡ್ಕೊಂಡಿದ್ದೆ. ಇವತ್ತಾಗಲೇ ಫಾರ್ಮ್ ಫಿಲಪ್ ಮಾಡೇನೆ. ಇನ್ನೇನು ಅವ್ರಿಗೆ ಇಮೇಲ್ ಕಳ್ಸೋದೊಂದು ಬಾಕಿ ಐತಿ. ಕಳಿಸಿ ಇಂಟರ್ವ್ಯೂ ಸೆಲೆಕ್ಷನ್ ಆತಂದ್ರೆ ನಾನು ನಿಮ್ಮ ಆಫೀಸ್ಗೆ. ಏನಂದಿ? ನಮ್ಮ ಆಫೀಸಿಗೆ ನೀನು ಕೆಲ್ಸಕ್ಕೆ ಬರ್ತೀಯ? ಒಂದು ಮಾತು ಹೇಳಿಲ್ಲ ನನಗೆ. ಫಾರ್ಮ್ ಫಿಲಪ್ ಮಾಡಿದ್ದು ನೀನು, ಎಲ್ಲ ನೀನ ನಿರ್ಧಾರ ಮಾಡಿಬಿಟ್ಟಿಯಾ? ಈ ಮನ್ಯಾಗ ಹೇಳೋರು ಕೇಳೋರು ಯಾರ್ಯಾರು ಇಲ್ಲ ನಿನಗೆ. ನೀ ಆಡಿದ್ದ ಆಟ ಹಾಕಿ ಹೋಗ್ಬಿಟ್ಟತಿ. ಮರೆ ಹಂಗ್ಯಾಕಂತೀಯ? ಮತ್ತೆ ನಾನು ಮನ್ಯಾಗ ಖಾಲಿ ಕುತ್ಕೊಂಡು ಏನು ಮಾಡಲಿ? ಅದಕ್ಕೆ ಯೂಟ್ಯೂಬ್ ಮಾಡಿದ್ವಿ, ಮೊಬೈಲ್ ಹಿಡ್ಕೊಂಡು ಕುತ್ಕೊಂತಿ ಅಂತೀರಿ ಎಷ್ಟೊತ್ತಿಗೂ. ಟಿವಿ ಹಾಕಿದ್ರೆ ಅತ್ತೆಯವ್ರು ಏನು ಯಾವಾಗಲೂ ಟಿವಿ ನೋಡ್ತೀವಿ, ಬೇರೆ ಕೆಲಸ ಮಾಡಬಾರ್ದು ಅಂತಾರೆ. ಅಡುಗೆ ಎಷ್ಟಂತ ಮಾಡಲಿ? ಯಾರು ಊಟಕ್ಕೆ ಇರ್ತಾರೆ ಮಧ್ಯಾಹ್ನ? ನೀವು ಇರಂಗಿಲ್ಲ, ಮಾವಾರು ಇರಂಗಿಲ್ಲ. ಅತ್ತೆಯವರು ಎಲ್ಲರೂ ಹೊರಗೆ ಹೋದ್ರೆ ಅಂದ್ರೆ ಅವ್ರ ಮನೆಗೆ ಇವ್ರ ಮನೆಗೆ ಉಂಡು ಬರ್ತಾರೆ. ನಾನು ಒಬ್ಬಕ್ಕೆ ಎಷ್ಟಂತ ಊಟ ಮಾಡಲಿ? ಅದಕ್ಕೆ ನನಗೆ ಮನ್ಯಾಗ ಕೆಲಸ ಮುಗಿದ ತಕ್ಷಣ ಖಾಲಿ ಕುಂದಿರ್ಬೇಕಾಕತ್ತೆ. ನಾನು ಆಫೀಸಿಗೆ ಹೊಂಟು ಬಿಡ್ತೇನೆ. ನಾಳೆಯಿಂದ ಸೆಲೆಕ್ಷನ್ ಆದರೆ ನಾಳೆಯಿಂದನೇ ಬರ್ತೇನೆ. ಮತ್ತು ಸೆಲೆಕ್ಷನ್ ಆಗಲಿಲ್ಲ ಅಂದ್ರೆ ಬೇರೆ ಕಡೆ ಇಂಟ್ರ್ಯೂಗೆ ಹೋಗೋಕ್ಕೆ ವ್ಯವಸ್ಥೆ ಮಾಡ್ಕೊಂಡೆ. ನಾನು ನಿಮಗೊಂದು ವಿಷಯ ತಿಳಿಸೋಣ ಅಂತ ಹೇಳಿ ಮತ್ತು ಹೇಳಿದೆ. ನೀವು ಲೇಟ್ ಆಗೈತೆ ಅಂದ್ರಲ್ಲ, ನೀವು ಹೋಗ್ಬರಿ. ಇನ್ನು ಅಂತೀರಪ್ಪ ಬೆಳಗ್ಗೆ ಎದ್ದು ನೀ ಆಫೀಸ್ಗೆ ಹೋಗ್ಲಾರ್ದ ಇನ್ನೂ ಏನು ಮಾಡಾಕತ್ತಿಲ್ಲ ಇಲ್ಲಿ? 10 ಗಂಟೆ ಆಗಕ್ಕೆ ಬಂತು. ನಾನು ಅದೇ ಹೇಳಿದ್ದೀನಿ ರೀ ಅತ್ತಿಯವ್ರ, ದೌಡ್ ಹೋಗ್ರಿ
ಆಫೀಸ್ಗೆ ನಿಮಗೆ ಹೊತ್ತಾಕತಿ 10 ಗಂಟೆ ಆತ ಅಂತ ಹೇಳಿ ಅವರು ಮಾತಾಡ್ಕೊಂತ ನಿಂತಾರೆ. ಇನ್ನೇನು ಹೊಂಟ ಬಿಟ್ರಿ ಎಲ್ಲ ಆತ್ರಿ. ಏನೆಲ್ಲ ಆತ ಏನು ಬಿಡ್ತಾ ನೆಟ್ಗೆ ಒಂದು ಯೋಗ ಮಾಡಾಕತ್ತೀನಿ. ಒಂದು 10 ನಿಮಿಷ ಕಾನ್ಸಂಟ್ರೇಟ್ ಮಾಡಿ ಯೋಗ ಮಾಡೋಣ ಅಂದ್ರೆ ಅದಕ್ಕೂ ಬಿಡಂಗಿಲ್ಲ ನೀವು. ಕೈ ಕೈ ಅಂತ ಶುರು ಮಾಡಿ ಜಗಳ ಹಚ್ಚಿಬಿಟ್ರೆ ಬೆಳಿಗ್ಗೆನೂ ಜಗಳ ರಾತ್ರಿನೂ ಜಗಳ. ಯಾವಾಗ ಚಂದಂಗಿರ್ತೀರೇನ ನೀವು? ಯವ್ವ ನಿಂಗೆ ಗೊತ್ತೇನ ಒಂದು ಹೊಸ ಸುದ್ದಿ. ಏನ ನನ್ನ ಮಗನ ಅಂತ ಹೊಸ ಸುದ್ದಿ? ಮತ್ತು ಈಕಿ ಕಲ್ಯಾಣಿ ಅದಾಳಲ್ಲ ಕೆಲ್ಸಕ್ಕೆ ಹೋಗ್ಕೊಳತ್ ನೋಡು. ಏನದಿ ಕೆಲ್ಸಕ್ಕೆ? ಈ ಕಲ್ಯಾಣಿ ಈ ಮೂದೇವಿನ ಯಾರ ಕೆಲ್ಸಕ್ಕೆ ಸೇರ್ಸ್ಕೊಂತಾರ? ಹೋಗ ನೀನು ಅಕ್ಕಿ ಮಾತು ಕಟ್ಕೊಂಡು ಬೆಳಗ್ಗೆ ಜಗಳ ಮಾಡ್ಕೊಂತ ನಿಂತೇನ? ಹೋಗು. ಇಲ್ಲಿ ಬೇಯವ್ವ ನೀವು ಮನ್ಯಾಗ ಇರ್ತಿದ್ದಿ ನಿಂಗೆ ಗೊತ್ತಾಗಂಗಿಲ್ಲನ. ಆಕಿ ಫಾರ್ಮ್ ಎಲ್ಲ ಫಿಲ್ಅಪ್ ಮಾಡೀನಿ. ಇವತ್ತು ಇಮೇಲ್ ಕಳ್ಸೋದು ಒಂದ ಬಾಕಿ ಐತಿ. ಇಂಟ್ರ್ಯೂ ಇವತ್ತ ಇಟ್ರೆ ಸೆಲೆಕ್ಷನ್ ಆದ್ರೆ ನಾಳಿಂದನೇ ಕೆಲ್ಸಕ್ಕೆ ಹೋಗ್ಕನಿ ಅಂತ ಹೇಳಕತ್ತಾಳ. ಹೌದನ? ನೋಡೋಣ ಬಿಡು, ಇನ್ನೂ ನಾಳೆ ಇಲ್ಲ. ಇವ ನಾ ಹೇಳೋದು ನಿಂಗೆ ಯಾಕೆ ಸೀರಿಯಸ್ನೆಸ್ ಅನ್ನಿಸ್ವಲ್ತು ಬೇ? ಆಕಿ ಆಫೀಸ್ಗೆಲ್ಲ ಹೋದ್ರೆ ಹೊರಗಡೆ ಕೆಲ್ಸಕ್ಕೆ ಹೋದ್ರೆ ನಮ್ಮ ನೀ ಪ್ರೆಸ್ಟೀಜ್ ಏನಾಗ್ತಿ? ಮನೆಯಾಗಿನ ಕೆಲಸ ಎಲ್ಲ ಯಾರು ಮಾಡ್ತಾರ? ಕಲ್ಯಾಣಿ ಹೌದನ? ನೀನು ಕೆಲ್ಸಕ್ಕೆ ಹೋಗ್ಬೇಕಂತ ತೀರ್ಮಾನ ಮಾಡಿಯೇನ? ಹೌದ್ರಿ ಅತ್ತಿಯವ್ರ, ನಾನು ಕೆಲ್ಸಕ್ಕೆ ಹೋಗ್ಬೇಕಂತ ಹೇಳಿ ತೀರ್ಮಾನ ಮಾಡೇನ್ರಿ. ನಂಗೆ ಮನ್ಯಾಗ ಕುತ್ಕೊಂಡು ಟೈಮ್ ಪಾಸ್ ಮಾಡೋಕ್ಕಾಗೋದಿಲ್ರಿ, ಅದಕ್ಕೆ ನಾ ಕೆಲ್ಸಕ್ಕೆ ಹೋಗ್ತೇನೆ. ಹಂಗಂದ್ರೆ ಇಲ್ಲಿ ಮನ್ಯಾಗಿನ ಕೆಲಸ ನಿಮ್ಮ ಅವ್ರನ್ನ ನೋಡಿ ಕೇಳೋದು, ನನ್ನನ್ನು ನೋಡಿ ಕೇಳೋದು ಎಲ್ಲ ಯಾರು? ನಿಮ್ಮನ್ನ ನಾವು ಮದುವೆ ಮಾಡ್ಕೊಂಡು ಮನೆಗೆ ತರೋದು, ಕೆಲಸ ಮಾಡ್ರಿ, ಮನ್ಯಾಗಿರ್ರಿ, ಮನೆಯಾಗಿಂದೆಲ್ಲ ಚೊಕ್ಕ ಕೆಲಸ ಮಾಡ್ರಿ, ನಮ್ಮನ್ನು ನೋಡಿ ಕೇಳ್ರಿ ಅಂತ ಹೇಳೋದು. ನಾವು ಮನ್ಯಾಗ ಕೆಲಸ ಮಾಡಿ ನಿಮ್ಮನ್ನ ಹೊರಗೆ ಗಾಳಿಗೆ ಬಿಡಕ್ಕಲ್ಲ. ಅತ್ತಿಯವ್ರ, ಈಗಿನ ಕಾಲದೊಳಗೆ ಹೆಣ್ಮಕ್ಳು ಗಂಡ್ಮಕ್ಳು ಸರಿ ಸಮಾನ ಕೆಲಸ ಮಾಡ್ತಾರೆ. ಇದ್ರಾಗ ಹೆಚ್ಚು ಕಮ್ಮಿ ಏನಿಲ್ಲ. ನಾನು ಮಾತ್ರ ಮನ್ಯಾಗಿರಲ್ರಿ, ನಾ ಕೆಲ್ಸಕ್ಕೆ ಹೋಗೋದು ಅಂದ್ರೆ ಹೋಗೋದು. ನಾ ತೀರ್ಮಾನ ಮಾಡಿಬಿಟ್ಟೇನೆ. ಇದು ನಿಮ್ಮ ಅವ್ರಿಗೆಲ್ಲ ಇಷ್ಟ ಆಗಂಗಿಲ್ಲ ಕಲ್ಯಾಣಿ. ನಾ ಪರ್ಮಿಷನ್ ಕೊಟ್ಟರು ಅವ್ರು ಕೊಡಂಗಿಲ್ಲ. ಅತ್ತಿಯವ್ರ, ನಿಮ್ಗೆ ಮರ್ತು ಹೋಗಿತ್ತೆ ಅಂತ ಅನಿಸ್ತೈತಿ. ನಾನು ಯಾರ ಪರ್ಮಿಷನ್ನು ಕೇಳಕತ್ತಿಲ್ಲ. ನಾನು ನನ್ನ ನಿರ್ಧಾರ ಹೇಳಕತ್ತೇನೆ ಅಷ್ಟೇ. ನಾನು ಕೆಲ್ಸಕ್ಕೆ ಹೋಗ್ತೀನಿ. ಈ ಕೆಲಸ ಇದ್ದೇ ಹೋದ್ರೆ ಬೇರೆ ಕೆಲಸನಾರು ನಾ ಟ್ರೈ ಮಾಡ್ಕೊಂಡು ಹೋಗ್ತೇನೆ. ನೀನು ನಿಮ್ಮ ಮಾವರ ಹತ್ರ ಪರ್ಮಿಷನ್ ತೊಗೊಂಡು ಹೊರಗೆ ಹೆಜ್ಜೆ ಇಡು. ಹೌದ್ರಿ? ಹಂಗಾರೆ ನಿಮಗೆ ಇಷ್ಟ ಐತ್ರಿ ನಾನು ಕೆಲ್ಸಕ್ಕೆ ಹೋಗೋದು? ಇಲ್ಲ, ನನಗೂ ಇಷ್ಟ ಇಲ್ಲ. ನಮಗೆ ಕಾಫಿ ಬೇಕು, ತಿಂಡಿ ಬೇಕು ಅಂದಾಗೆಲ್ಲ ಬಿಸಿ ಬಿಸಿದೆಲ್ಲ ಯಾರು ಮಾಡಿಕೊಡ್ತಾರೆ? ನೀವು ಯಾವಾಗೋ ಮಾಡಿಟ್ಟು ಹೋಗಿರ್ತೀರಿ, ನಾವು ಅದನ್ನೇ ಯಾವಾಗೋ ತಿನ್ಬೇಕು. ಅದೆಲ್ಲ ಆಗಬಾರ್ದು ಅಂತ ನಾನು ಕೆಲ್ಸಕ್ಕೆ ಹೋಗ್ಲಾರ್ದಂಥ ಸೊಸೆನ ಹುಡುಕಿ ಅಂತ ತಂದಿರೋದು, ಗೊತ್ತಾ? ನೀನು ಈ ಕೆಲ್ಸಕ್ಕೆ ಹೋಗ್ತೇನೆ ಅಂದ್ರೆ ನಾವು ಮಾಡಿದ್ದು ಎಲ್ಲ ವ್ಯರ್ಥ ಆಗಿ ಹೋಗ್ತೈತಿ. ಇಲ್ರಿ ಅತ್ತಿಯವ್ರ, ನಿಮ್ಮ ಮಗ ಭಾಳ ಜಿಪುಣದಾನ. ನನಗೆ ಅವ್ರ ಜೊತೆಗೆ ಜೀವನ ಮಾಡೋದು ಭಾಳ ಕಷ್ಟ ಐತಿ. ಹಂಗಾಗಿ ನಾನು ಕೆಲ್ಸಕ್ಕೆ ಹೋಗಲೇಬೇಕು ಅಂದ್ರೆ ಹೋಗಲೇಬೇಕು. ನೋಡ್ತೇನೆ ನೀ ಹೆಂಗದು ಇವತ್ತು ಇಂಟ್ರ್ಯೂ ಸೆಲೆಕ್ಷನ್ ಆಗಿ ನಮ್ಮ ಆಫೀಸಿಗೆ ನೀ ಕೆಲ್ಸಕ್ಕೆ ಬರ್ತೀಯ, ನಾನು ನೋಡ್ತೇನೆ. ಇಲ್ಲ ನೋಡ್ರಿ, ನಾನು ಕೆಲ್ಸಕ್ಕೆ ಹೋಗೋದನ್ನ ಯಾರ ಕೈಲೂ ತಡೆಯೋಕೆ ಆಗೋದಿಲ್ಲ. ನೀವು ಈ ಥರ ಜಿಪುಣ್ರ ಥರ ಇದ್ದೀರಿ. ಸ್ವಲ್ಪನೂ ನಿಮಗೆ ಹೌದು ಹೆಂಡತಿ ಆಸೆ ಏನು ಕೇಳೋಣ, ಅವಳಿಗೆ ಏನು ಬೇಕು ತಂದು ಕೊಡೋಣ, ಯಾವುದಿಲ್ಲ. ನಾವಾಗಿ ಏನಾರು ಬೇಕಂತ ಕೇಳಿದ್ರು ತರಕಷ್ಟು ಕಂಜೂಸ್ತನ ಮಾಡ್ತೀರಿ. ಹಿಂಗಿರ್ಬೇಕಾದಾಗ ನಾವು ಖರ್ಚು ಮಾಡೋ ದುಡ್ಡನ್ನು ನಾವೇ ದುಡ್ಕೊಳ್ಳೋದು ಉತ್ತಮ ಅಂತ ಹೇಳಿ ನನಗನ್ನಿಸ್ತು. ನಾನು ಅದಕ್ಕೆ ಇದೇ ನಿರ್ಧಾರ ತಗೊಂಡೇನೆ. ಇದ್ರ ಮೇಲೆಲ್ಲ ನಿಮಗೆ ಬಿಟ್ಟಿದ್ದು. ನಾನು ಅದ್ರ ಬಗ್ಗೆ ಏನು ಹೇಳೋದಿಲ್ಲ. ನನ್ನ ನಿರ್ಧಾರ ಅಂತ ನಾನು ಹೇಳೀನಿ. ನೋಡ್ ಕಲ್ಯಾಣಿ, ನೀ ಹಿಂಗ ಹಠ ಮಾಡಿದ್ರೆ ನೀನು ಮತ್ತು ನಿನ್ನ ಸಂಸಾರ ಮುರ್ಕೊಂಡ ಬಿಡ್ತೀಯ ನೀನು. ಕೆಲಸ ಮಾಡೋದ್ರಿಂದ ಸಂಸಾರ ಮುರಿತೈತಿ ಅನ್ನೋದಾದ್ರೆ ನೋಡೋಣ ತಗೊಳ್ರಿ, ಹೆಂಗಾಕತ್ತೆ ಹಂಗೆ ಮಾಡೋಣ ಅಂತ. ನೀವು ತಿಳಿದೋರದಿರಿ, ಯೋಚನೆ ಮಾಡಿ ನಿರ್ಧಾರ ತೊಗೊಂಡಿರ್ತೀರಿ, ಹೌದಲ್ಲ? ನೋಡೋಣ, ಸಂಸಾರ ಮುರಿಯೋ ಮಟ್ಟಕ್ಕೆ ಮಾತಾಡ್ತಾ ಇದ್ದೀರಿ ಅಂದ್ರೆ ನೋಡೋಣ ಏನೇನಾಕತ್ತೆ. ಅಡ್ಡಿಲ್ಲ, ಈಗ ನೀವು ಕೆಲ್ಸಕ್ಕೆ ಹೋಗಿ ಬರ್ರಿ. ಬೆಳಿಗ್ಗೆ ಎಲ್ಲ ಮೂಡ್ ಹಾಳು ಮಾಡಿಟ್ಟಿ, ಈಗ ಕೆಲ್ಸಕ್ಕೆ ಹೋಗಿ ಬರ್ರಿ ಅಂತಿದಿ. ಕಲ್ಯಾಣಿ, ಬೇಡ ಕೆಲ್ಸಕ್ಕೆ ಹೋಗೋದು ಯೋಚನೆ ಮಾಡ್ಬೇಡ. ಕೆಲ್ಸಕ್ಕೆ ಹೋಗಿ ಯೋಚನೆನ ಬಿಟ್ಬಿಡು. ಯಾಕಂದ್ರೆ ಸಂಸಾರ ಬೀದಿಗೆ ಬಂತಂದ್ರೆ ಜನ 4 ಥರ ಮಾತಾಡ್ತಾರೆ. ನೋಡ್ರಿ ಅತ್ತಿಯವ್ರೆ, 4 ಥರ ಮಾತಾಡ್ತಾರೆ ಜನ ಅಂತ ಹೇಳಿ ನಾ ತೊಗೊಂಡಿರೋ ನಿರ್ಧಾರನ ನನ್ನ ಕನಸನ್ನ ನಾನು ನುಚ್ಚು ನೂರು ಮಾಡ್ಕೊಳಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ನನಗೆ ನನ್ನ ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕಾಗಿತ್ತು. ಈ ಥರ ಜಿಪುಣ ಗಂಡನ ಜೊತೆಗೆ ಜೀವನ ಮಾಡೋದು ಭಾಳ ಕಷ್ಟ ಐತಿ. ಇಲ್ಲ ಕಲ್ಯಾಣಿ, ನಾನು ಅವನಿಗೆ ಬುದ್ಧಿ ಹೇಳ್ತೀನಿ. ಬ್ಯಾಡ್ರಿ ಅತ್ತಿಯವ್ರೆ, ಅವ್ರೇನು ಸಣ್ಣ ಹುಡುಗ್ರಲ್ಲ ಬುದ್ಧಿ ಹೇಳಕ್ಕೆ. ಅವರು ಹೆಂಗೆ ತಿಳಿದೈತೆ ಅವರಿಗೆ ಹಂಗೆ ಮಾಡಲಿ, ನನಗೆ ಹೆಂಗೆ ತಿಳಿದೈತಿ ನಾನು ಹಂಗೆ ಮಾಡ್ತೀನಿ. ಆದ್ರೆ ಕೆಲ್ಸಕ್ಕೆ ಹೋಗೋ ಯೋಚನೆ ಮಾತ್ರ ಚೇಂಜ್ ಮಾಡೋದಿಲ್ಲ ನಾನು. ಅಲ್ಲ, ಜನ ಏನಂತಾರೆ, ಇಷ್ಟು ದೊಡ್ಡ ಮೆಂಟಾನದು ಸೊಸಿ ಕೆಲ್ಸಕ್ಕೆ ಹೋಗ್ಕಾಳಂದ್ರೆ ಮರ್ಯಾದೆ ನಮ್ದು ಹೋಗೋದು ನಿಂದಲ್ಲ. ನೋಡ್ರಿ ಅತ್ತಿಯವ್ರೆ, ನಾನು ಯಾವುದೇ ಥರದ ತಪ್ಪು ಕೆಲಸ ಮಾಡ್ಲಾರ್ದಂಗೆ ಮರ್ಯಾದೆ ಇಟ್ಕೊಂಡು ಕೆಲಸ ಮಾಡಿ ಮನೆಗೆ ಬರ್ತೇನೆ ರೀ. ಯಾಕೆ ಹೇಳೋರು ಯಾರು ನಮಗೆ ಖರ್ಚಿಗೆ ದುಡ್ಡು ಕೊಡಲ್ಲ. ಸ್ವಂತ ನಿಮ್ಮ ಮಗನ ನೋಡ್ರಿ, ನಿಮ್ಮ ಮಗನ ಹೇಳ್ತಿ ನಾನು. ನಿಮ್ಮ ಮಗನ ನನಗೆ 10 ರೂಪಾಯಿ ಕೇಳಿದ್ರೆ ಕೊಡೋಕೆ ಎಷ್ಟು ಯೋಚನೆ ಮಾಡ್ತಾರೆ. ಹಿಂಗಿರ್ಬೇಕಾದಾಗ ನಾವು ಯಾಕೆ ನಮ್ಮ ದುಡ್ಡು ದುಡಿಬಾರ್ದು? ಅದಕ್ಕೆ ನಾನು ಹಿಂಗೆ ನಿರ್ಧಾರ ಮಾಡೀನಿ ರೀ. ಯೂಟ್ಯೂಬ್ನಾಗಂತೂ ನನಗೇನು ಮುಂದೆ ಬರೆಯೋಕ್ಕಾಗಲಿಲ್ಲ. ನಾನು ಸಪ್ರೇಟಾಗಿ ಕಷ್ಟಪಟ್ಟು ದುಡ್ಡಿಗೆ ವ್ಯವಸ್ಥೆ ಮಾಡ್ಕೋಬೇಕು. ಮತ್ತು ನಾನು ನಿಮ್ಮ ಒಪ್ಪಿಗೆ ಯಾರ ಒಪ್ಪಿಗೆನೂ ಕೇಳಲಿಲ್ಲ. ಎಲ್ಲರಿಗೂ ನಾನು ನಿರ್ಧಾರ ಹೇಳಿದ್ದೀನಿ. ನಾ ಮನೆಗಿನ ಕೆಲಸ ಮಾಡಿಟ್ಟು ಹೋಗ್ತೀನಿ. ನಿಮಗೇನು ತೊಂದರೆ ಆಗ್ಲಾರ್ದಂಗೆ ನೋಡ್ಕೊತೀನಿ.